ಏನು ಮಾಡ್ಕೊಂಡಿಲ್ಲ ಬಟ್ಟೆ ಒಂದು ಸಾರಿ ನಾವು ಹೋಗೋ ಭಾರತ್ ಕುಕ್ಕಿಂಗ್ ಹೆಲ್ಪ್ ಮಾಡ್ಕೊಡ್ತಾರ ಬುದ್ಧಲಕ್ಷ್ಮಿ ವಿಡಿಯೋ ಮಾಡ್ತಾರವ್ರು ಸಂಗೀತ ಅಡುಗೆ ಮಾಡ್ತಾರವ್ರು ಜೋಳಯ್ಯ ಕಲರ್ ಹೊಸ ಚಿಕನ್ ರೆಸಿಪಿ ಮಮ್ಮಿ ಗಿಫ್ಟ್ ನಾವು ನನಗೆ ಅದೇ ಹೇಳಕ್ ಬಂದು ಆನ್ ಮಾಡಿಬಿಟ್ಟು ನಾವು ಚಿಕ್ಕವರು ಪೂಜೆ ಎಲ್ಲ ಆಗಿದೆ ಈಗ ಸೊ ನಾನು ಗೌರಿ ಹಬ್ಬಕ್ಕೆ ಊರಿಗೆ ಹೋಗ್ಬೇಕಿತ್ತಲ್ಲ ಅದಕ್ಕೆ ಕೋಟ್ ಇತ್ತು ಕಲರ್ ಡ್ರೆಸ್ ಹಾಕೊಂಡು ಹೋಗ್ತಾ ಇದೆ ಕೋಟ್ ಮುಗಿಸ್ಕೊಂಡ್ಬಂದು ಆಮೇಲೆ ಊರಿಗೆ ಹೊರಡ್ಬೇಕಿತ್ತು ಇವತ್ತು 2 ವೀಲರ್ ತೊಗೊಂಡೋಗಿಲ್ಲ ಮೆಟ್ರೋಲ್ಲೇ ಹೋಗಿ ಬಂದೆ ಇವತ್ತು ಆ ಥರ ಇದೆ ಊರಿಗೆ ಓಡ್ತಾ ಇದ್ದೀನಿ ಹೆಂಗೆ ಬಂದೆ ಹಂಗೆ ಹೋಗ್ತಾ ಇದ್ದೀನಿ ಏನು ಚೇಂಜ್ ಮಾಡ್ಕೊಂಡಿಲ್ಲ ಬಟ್ಟೆ ಒಂದು ಸಾರಿ ಬರೋ ಥರ ಇದೆ ಹೊರಡಬೇಕು ಲಗೇಜ್ ಎಲ್ಲ ಪ್ಯಾಕ್ ಮಾಡಾಗಿದೆ ಡೇಸ್ ಇರೋದ್ರಿಂದ ಇಲ್ಲೊಂದು ಲಗೇಜ್ ಬುಕ್ ಮಾಡಿದ್ದೀನಿ ಬರ್ತಾ ಇದೆ ನಾನು ಫಿಶ್ಗೆಲ್ಲ ಫುಡ್ ಹಾಕ್ಬಿಟ್ಟಿದ್ದೀನಿ ಅದಕ್ಕೆ ಬಾಯಿ ಹೇಳ್ಬಿಟ್ಟು ಇನ್ನೆಷ್ಟು 5 ಡೇಸ್ ಇರೋಲ್ಲ ಅದಕ್ಕೆ ಫಿಲ್ಟರ್ ಆನ್ ಮಾಡಿ ಹೋಗ್ತಿದ್ದೀನಿ ಫುಡ್ಡು ನೋಡಬೇಕು ಈಗ ಎಷ್ಟಾಗುತ್ತೆ ಅಷ್ಟು ಹಾಕಿದ್ದೀನಿ ಓಕೆ ಊರಿಗೆ ಹೋಗ್ಬಿಟ್ಟು ಸಿಗೋಣ ಅಲ್ಲಿ ಐ ಕೇಮ್ ಹೋಮ್ ನನಗೇನು ಸೀರೆ ತಗೊಂಡು ಮಮ್ಮಿ ಗಿಫ್ಟ್ ನಮ್ಮಮ್ಮ ನಾನು ಹೇಳೋಕೆ ಮುಂಚೆನೇ ಕೆಲಸಕ್ಕೆ ಹೋಗ್ಬಿಟ್ಟಿದೆ ಸೊ ನಾನೇ ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ನಾನು ಫ್ರೆಶ್ ಅಪ್ ಆಗಿ ದೀಪ ಕೂಡ ಹಚ್ಚಿದ್ದೀನಿ ಇವತ್ತು ಭಾನುವಾರ ನಾನು ಬೆಂಗಳೂರಲ್ಲಿದ್ದರೆ ವಾರ ಮಾಡ್ತಿದ್ದೆ ಸೊ ಇಲ್ಲೇ ಇದ್ದೀನಿ ಇಲ್ಲೇ ವಾರ ಮಾಡಿದ್ದೀನಿ ತೋರಿಸ್ತೀನಿ ನಮ್ಮ ದೇವರ ಮನೆ ಸೊ ಮೈ ಫೇವ್ ಸ್ವಲ್ಪ ಸೈಟ್ ಹತ್ರ ಹೋಗಬೇಕು ಅಲ್ಲಿ ಸ್ವಲ್ಪ ಕೆಲಸ ನಡೀತಿದೆ ಅಲ್ಲಿ ಐಟಮ್ ಹಾಕ್ಸೋದಿದೆ ಅಲ್ಲಿ ಹೋಗ್ಬೇಕು ಅಲ್ಲಿ ಹೋಗಿ ತೋರಿಸ್ತೀನಿ ಕೆಲ್ಸಕ್ಕೆ ಆಡ್ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಇವತ್ತು ರೈಸ್ ಬಾತ್ ಮಾಡಿದ್ದೀನಿ ನಿಮಿಷ ರೈಸ್ ಬಾತ್ ಮಾಡಿದ್ದಕ್ಕೆ ಹಾಕಿದ್ದೀನಿ ಇದು ಹಪ್ಪಳ ಮೊಸರು ಬಜ್ಜಿ ಎತ್ಕೋಬೇಕು ಪ್ಲೇಟ್ಸು ಲೋಟ ಬ್ರೇಕ್ಫಾಸ್ಟ್ ಹಾಕೊಳ್ಬಿಟ್ಟು ಬಂತೀನಿ ಅವ್ರು ಬ್ರೇಕ್ಫಾಸ್ಟ್ ತಿಂದಾದ್ಮೇಲೆ ಆಮೇಲೆ ಟೀ ಮಾಡ್ಕೊಂಡು ಹೋಗ್ತೀನಿ ಫಸ್ಟ್ ಇದನ್ನು ಕೊಟ್ಟು ಬಂದ್ಬಿಡ್ತೀನಿ ಟೈಮ್ ಆಗಿದೆ ಆವಾಗಲೇ 9:15 ಇದು ನಮ್ಮ ಸೈಟು ಇಲ್ಲಿ ಹಸು ಕಟ್ಟಕೊಳ್ಳೋಕ್ಕೆ ಮತ್ತು ರೇಷ್ಮೆ ಹುಳು ಬಿಡ್ತಾರಲ್ಲ ಜನರಿಗೆ ಅದನ್ನ ಇಡಕ್ಕೆ ಅಂತ ಮಾಡಿಸ್ತಾ ಇರೋದು ಸೊ ನಾವು ಇಷ್ಟು ದಿನ ಬೇರೆಯವ್ರ ಮನೇಲಿ ಬಾಡಿಗೆಗೆ ಇಟ್ಟಿದ್ವಿ ತಿಂಗ್ಳಿಗೆ ಬಾಡಿಗೆ ಇಷ್ಟು ಅಂತ ಕೊಡ್ತಿದ್ವಿ ಬೇರೆ ಯಾಕೆ ಎಲ್ಲೋ ಕೊಡೋದು ಅಂದ್ಬಿಟ್ಟು ನಮ್ಮದೇ ಜಾಗ ಇದೆಯಲ್ಲ ಅಂತ ಹೇಳಿ ಅಲ್ಲೇ ಮಾಡಿಸ್ತಾ ಇದ್ದೀನಿ ಮೇಲ್ಗಡೆ ಸೀಟ್ ಹಾಕಿದ್ದಾರೆ ಕೆಳಗಡೆ ಬೆಡ್ ತಟ್ಟಬೇಕು ಈಗ ಮಣ್ಣೆಲ್ಲ ಹದ ಮಾಡಿ ಅದಕ್ಕೆ ದಪ್ಪ ಕಲ್ಲಾಕಿ ಅದ್ರ ಮೇಲೆ ಕಾಂಕ್ರೀಟ್ ಹಾಕ್ತಾರೆ ಸೊ ಫುಲ್ಲು ನೈಸ್ ಗಾರೆ ಮಾಡಲ್ಲ ರಫ್ ಗಾರೆ ಮಾಡ್ತಾರೆ ಸೊ ಈ ಕಲ್ಲೆಲ್ಲ ಹಾಕಿದ್ದಾರೆ ಇವತ್ತೇ ಫಿನಿಶ್ ಆಗುತ್ತೆ ನೋಡಬೇಕು ಇವತ್ತೇ ಆಗಿದೆ ಆಲ್ಮೋಸ್ಟ್ ಎಲ್ಲ ಸೊ ಮಧ್ಯದಲ್ಲಿ ಕಾವಲಿ ಇದೆ ಕಾವಲಿ ನೀರು ಹೋಗೋಕ್ಕೆ ಈ ಥರ ಆ ಕಡೆ ಒಂದು ಈ ಕಡೆ ಒಂದು ಪೈಪ್ ಹಾಕ್ಸ್ತಾ ಇದ್ದೀನಿ ಈಸಿ ಆಗಲಿ ಅಂತ ಯಾಕೆಂದರೆ ಇಲ್ಲಿ ಮಣ್ಣಾಕಿ ಮುಚ್ಚಿಬಿಟ್ರೆ ಟ್ಯಾಕ್ಟು ಅಥವಾ ಟೆಂಪೋ ಇನ್ನೊಂದೇನೋ ಚಂದ್ರಕ್ಕೆ ಉಡ್ಕೊಂಡು ಹೋಗ್ಬಂದ್ರೆ ತೊಂದರೆ ಆಗಬಾರ್ದಲ್ವಾ ಪೈಪೆಲ್ಲ ಹೊಡೆದೋಗ್ಬಾರ್ದಲ್ವ ಅಂತ ಹೇಳಿ ಇದ್ರ ಮೇಲೆ ಮಣ್ಣು ಓಡ್ಸೋಕ್ಕೆ ಹೇಳಿದ್ದೀನಿ ಮಣ್ಣು ಓಡಿಸ್ತಾರೆ ಸೊ ಇದಾಗೋದ್ರಿಂದ ತುಂಬ ಉಪಯೋಗ ಇದೆ ಬೇರೆ ಎಲ್ಲೋ ಬಾಡಿಗೆ ಕೊಡೋದು ಬಾಡಿಗೆ ಮಿಗುತ್ತೆ ಸೊ ನಮ್ಮ ಜಾಗದಲ್ಲೇ ಕಟ್ಸ್ಕೊಂಡಂಗಾಗುತ್ತೆ ನಾಳೆ ದಿನ ಏನು ತೆಗೆದ್ರೂ ಯೂಸ್ ಆಗುತ್ತೆ ಅಂತ ಹೇಳಿ ಇದನ್ನು ಮಾಡಿಸ್ತಾ ಇದೆ ಗೌರಿ ಹಬ್ಬ ಇನ್ನು 2 ದಿನ ಇದೆ ಅನ್ನೋ ಹಂಗೆ ಕೆಲಸ ಮಾಡಿದ್ರು ಆಳುಗಳು ಬಂದಿದ್ದಾರಲ್ಲ ಸೊ ಅವ್ರಿಗೆ ಅಡುಗೆ ಮಾಡಿಕೊಂಡು ಕಾಫಿ ಮಾಡಿಕೊಂಡು ಬೆಳಗ್ಗೆ ಇದ್ದರೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಮತ್ತು ಸಂಜೆ ಕಾಫಿ ಮಾಡ್ಕೊಂಬರ್ಬೇಕು ಸೊ ಮಾಡ್ಕೊಂಬಂದಿದೆ ಅವ್ರಿಗೆ ಟೀ ತೊಗೊಂಬಂದಿದೆ ಅಷ್ಟರಲ್ಲಿ ಆಲ್ಮೋಸ್ಟ್ ಅರ್ಧಕ್ಕರ್ಧ ಕೆಲಸ ಮುಗಿದ್ರು ಬೆಡ್ಡೇನೋ ಹಾಕ್ತಾಯಿದ್ರು ಲಾಸ್ಟಲ್ಲಿ ಇನ್ನೊಂದು ಬೆಡ್ ಹಾಕೋದೊಂದಿತ್ತು ಈವ್ನಿಂಗ್ ಆಗೋಗಿತ್ತು ಆಲ್ಮೋಸ್ಟ್ 3:30 4 o'clock ಹತ್ತತ್ರ ಆಗೋಗಿತ್ತು ಫೈನಲಿ ಬೆಡ್ ಹಾಕಿದ್ಮೇಲೆ ಹಿಂಗೆ ಕಾಣಿಸ್ತಿದೆ ಫಸ್ಟು ನೋಡಿದಾಗ ಬರೀ ಮಣ್ಣಿತ್ತು ಈಗ ಅದ್ರ ಮೇಲೆ ಜಲ್ಲಿ ಹಾಕಿ ಅದ್ರ ಮೇಲೆ ಬೆಡ್ ತಟ್ಟಿದ್ದಾರೆ ಆಲ್ಮೋಸ್ಟ್ ಇವ್ರ ಕೆಲಸ ಇವತ್ತು ಮುಗಿತೆ ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ಇನ್ನು ಸುತ್ತ ಸೀಟ್ ಹಾಕ್ಸ್ಬೇಕು ಹೂವು ಹಣ್ಣು ಎಲ್ಲ ತರಬೇಕು ಅಂತ ಇಲ್ಲೇ KM ದೊಡ್ಡಿಗೆ ಹೋಗಿದೆ ಎಲ್ಲ ತೊಗೊಬಂದೆ ಹಂಗೆ ಮೂಗ್ಬಟ್ಟಿರಲಿಲ್ಲ ನನಗೊಂದು ನಮ್ಮ ಅಮ್ಮನಿಗೊಂದು ಮೂಗ್ಬಟ್ಟು ತೊಗೊಂಡೆ ಅವ್ರದ್ದು ಏನೋ ಹಾಳಾಗ್ಬಿಟ್ಟಿತ್ತಂತೆ ತೊಗೊಬಂದಿದ್ದೀನಿ ಸೊ ಬೆಳಿಗ್ಗೆ ಹಬ್ಬ ಗೌರಿ ಹಬ್ಬ ಇಲ್ಲ ಇವತ್ತು ಗೌರಿ ನಾಳೆ ಗಣೇಶ ಹಬ್ಬ ಸೊ ಇವತ್ತು ಕೂದಲು ಎಣ್ಕೊಂಡಿದ್ದೀನಿ ಹೆಂಗಿದೆ ಗೊತ್ತಾ ಡಿಸೈನು ತೋರಿಸ್ತೀನಿ ಇದು ನಮ್ಮ ಅಮ್ಮನ ನೋಸ್ ಪಿನ್ ಮಧ್ಯೆ ಗ್ರೀನ್ ಅರಳಿದೆ ಸುತ್ತ ವೈಟ್ ಅರಳಿದೆ ಹಿಂಗೆ ಕಾಣ್ತಾ ಇದೆಯಾ ಇಲ್ವಾ ಗೊತ್ತಿಲ್ವಲ್ಲ ಇದು ಒಂದು ನಿಮಿಷ ಮತ್ತು ಇದೊಂದು ಯಾವುದಾ ಪೂಜೆ ಎಲ್ಲ ಆಗಿದೆ ಈಗ ನೆಕ್ಸ್ಟ್ ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡಬೇಕು ಸೊ ನಮ್ಮ ಕಡೆ ಈವ್ನಿಂಗು ದೇವಸ್ಥಾನದ ಹತ್ರ ಹೋಗ್ತಾರೆ ಆರತಿ ತೊಗೊಂಡು ನಾಗರಕಲ್ಲ ಹತ್ರ ಸಂಜೆ ಪೂಜೆ ನಮಗೆ ಸೊ ಇವಾಗ ನಾನು ಪೂಜೆ ಎಲ್ಲ ಮಾಡಿದ್ದೀನಿ ಮುಗಿಸಿದ್ದೀನಿ ಮಧ್ಯಾಹ್ನಕ್ಕೆ ಏನು ಸ್ಪೆಷಲ್ ಇವತ್ತು ಮಾಡಾದ್ಮೇಲೆ ತೋರಿಸ್ತೀನಿ
ಪೂಜೆ ಎಲ್ಲ ಆಗಿದೆ ನಮ್ಮ ದೇವ್ರ ಮನೆ. ನಮ್ಮ ಮಮ್ಮಿ ಆವಾಗೆ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿ ಇಟ್ಬಿಟ್ಟದೆ. ಸೊ ಕುಕ್ಕಿಂಗ್ ಎಲ್ಲ ನಾನು ಮಾಡಿದೆ, ತಂಬಿಟ್ಟು ಮಾತ್ರ ನಮ್ಮಮ್ಮ ಮಾಡಿಕೊಂಡ್ರು. ಏನೇನು ತೊಗೊಂಡು ಹೋಗ್ತಿದ್ದೀವಿ ಅಂತ ತೋರಿಸ್ತೀನಿ. ಮಾಮೂಲಿ ಪೂಜೆ ಸಾಮಾನು, ಇದು ನಾಗರ ಸಾಮಾನು ಅಂತ ಸಪ್ರೇಟ್ ಕೊಡ್ತಾರೆ. ಇದರಲ್ಲಿ ಅರಿಶಿನ ಕುಂಕುಮ, ಈ ಥರ ಬಳೆ ಬಾಚಣಿಗೆ ಎಲ್ಲ ಇರುತ್ತೆ. ಹಾಲು ಅಲ್ಲಿ ನಾಗರ ಕಲ್ಲು ಹತ್ರ ಹಾಲು ಎರಿಬೇಕಲ್ವಾ, ಹಾಲು, ಹಸಕ್ಕಿ ತಂಬಿಟ್ಟು ಮತ್ತು ಇನ್ನೊಂದು ತಂಬಿಟ್ಟು, 2 ಥರ ಕಲರ್ ತಂಬಿಟ್ಟು, ಬಾಳೆಹಣ್ಣು, ಎಲೆ ಅಡಿಕೆ, ಅಮೌಂಟು, ಕರ್ಪೂರ, ಗಂಧದ ಕಡ್ಡಿ, ಇದು ದಾರ ಅಲ್ಲಿ ಕೈ ಕಟ್ಕೊಳ್ಳೋಕ್ಕೆ. ಅದು ಬಿಟ್ಟರೆ ಅರಿಶಿನ ಕುಂಕುಮ ಸಪ್ರೇಟ್ ತೊಗೊಂಡಿದ್ದೀನಿ. ಇದಕ್ಕಿನ್ನೇನು ಹಾಕಬೇಕು, ಹೂವೊಂದು ಕಾಯಿ ಒಂದು ಹಾಕಿದ್ರೆ ಆಲ್ಮೋಸ್ಟ್ ಪಿನ್ ಇದೆಲ್ಲ ಮುಗೀತು. ಏನೇನಿದೆ ಇದೆಲ್ಲ. ನಮ್ಮ ಮಮ್ಮಿ ದೀಪ ಯಾವ್ದು ಎತ್ಕೊಂಡಿದ್ದಳು, ಎತ್ಕೊಂಡು ಇಷ್ಟು. ಈಗ 3 o'clock, 5:30 ಮನೆ ಬಿಡ್ತೀವಿ. ಮಳೆ ಬರೋ ಥರ ಇದೆ, ಗೊತ್ತಿಲ್ಲ ಮಳೆ ಬರುತ್ತೋ ಏನು ಅಂತ. ಸೊ ಎಲ್ಲ ರೆಡಿ ಆಗಿದೆ. ನಂದು ಸಾರಿ ಬ್ಲೌಸ್ ಇನ್ನೂ ಈಸ್ಕೊಂಬಂದಿಲ್ಲ. ಈಸ್ಕೊಂಬಂದ್ಮೇಲೆ ನಾನು ರೆಡಿ ಆಗಬೇಕು. ನನಗೆ ನಾಟಿ ಕೋಳಿ ಸಾಂಬಾರು ತಿನ್ಬೇಕು ಅನಿಸ್ತಾ ಇತ್ತು. ಅದಕ್ಕೆ ನಮ್ಮ ಊರಲ್ಲಿ ಸಾಕಿದ್ರು, ಅವ್ರ ಹತ್ರ ನಾಟಿ ಕೋಳಿ ತಗೊಂಡೋಗೋಣ ಅಂತ ಬಂದಿದೆ. ಇಟ್ಕೊಡು ಚೆನ್ನಾಗಿರೋದು ಇಟ್ಕೊಡು. ಓಹೋ ಮೇವಾಗ್ತಾಡಿ ಒತ್ತಕ್ಕೆ ಹೆಂಗ್ ಬಂದ್ಬಿಟ್ಟು. ನಿಧಾನಕ್ಕಿರ್ಕಪ್ಪ. ಮೇಡಮ್ ಒಂದೇನು ಹೆಂಗಿತ್ತು ಫೋಟೋ, ಹೆಂಗಾಗ್ಬಿಟ್ಟಿದೆ. ಫಿಶ್ ಏನಾಗಿದೆಯೋ ನೆನ್ಸ್ಕೊಂಡ್ರೆ ಭಯ ಆಗ್ತಿದೆ ನನಗೆ. ಅಷ್ಟು ಕೀ ತೆಗೆದು ಓಪನ್ ಮಾಡಿ ನೋಡೋಣ. ಏನೂ ಆಗದೆ ಇದ್ರೆ ಸಾಕಪ್ಪ. ಚಪ್ಪಲ್ ಬಿಟ್ಬಿಡ್ತೀನಿ ಫಸ್ಟ್. Oh my God. ನನಗೆ ನಿಜ, ನಾನು ಇವತ್ತು ಕರೆಕ್ಟಾಗಿ 9 ದಿನ ನಾನು ಊರಿಗೆ ಹೋಗಿ ನನ್ನ ಫಿಶ್ಗೆ ಫುಡ್ ಹಾಕಿಲ್ಲ. ನಾನು ನಿಜ ಸತ್ತೋಗ್ಬಿಡುತ್ತೆ ಅಂತ ಎದ್ಕೊಬಿಟ್ಟಿದೆ. ಒಂದು ಫಿಶ್ಗೂ ಏನೂ ಆಗಿಲ್ಲ. ಎಲ್ಲ ಓಡಾಡ್ತಿದೆ 4. ಹಲೋ ಹಲೋ ಬೇಬೀಸ್. ಗಿಡ ಒಣಗೋದ್ರೂ ಪರವಾಗಿಲ್ಲ, ಹೊಸ ಗಿಡ ತರ್ಬೋದು. ಬಟ್ ಮೀನೇನಾದರೂ ಹೋಗ್ಬಿಟ್ರೆ ನಂಗೆ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗಿಬಿಡೋದು. ಸದ್ಯ ಏನೂ ಆಗಿಲ್ಲ. ಐ ಆಮ್ ಹ್ಯಾಪಿ. ಫಸ್ಟ್ ಹೊತ್ತಿಗೆ ಫುಡ್ ಹಾಕೋಣ, ಮಿಕ್ಕಿದ್ದು ಆಮೇಲೆ ಏನೇ ಕೆಲಸ ಇದ್ರೂ ಆಮೇಲೆ ಮಾಡೋಣ. ಹಬ್ಬ ಮುಗಿಸ್ಕೊಂಡು ಮತ್ತೆ ಬೆಂಗಳೂರಿಗೆ ಬಂದೆ. ಅದು ನೆಕ್ಸ್ಟ್ ವೀಕ್ ನನಗೆ ಹೆಲ್ತ್ ಅಪ್ಸೆಟ್ ಆಗಿತ್ತು. ಸೊ ಹಾಗಾಗಿ ಮತ್ತೆ ನೆಕ್ಸ್ಟ್ ವೀಕ್ ಊರಿಗೆ ಹೋಗ್ತಾ ಇದ್ದೀನಿ. ಮುಗಿಸ್ಕೊಂಬಂದು ಒಂದು 2 days 3 days ಏನೋ ಇದ್ದೆ ಬೆಂಗಳೂರಲ್ಲಿ. ಆಮೇಲೆ ರಿಟರ್ನ್ ಮತ್ತೆ ಊರಿಗೆ ಹೋದೆ. ಉಂಟಾಡ್ತಾ ನೀರನ್ನು ಕುಡ್ಸು.
ಮಾಡಿ ನೀವು ಮಾಡು ಅಂತ ಮಾಡು ನೀನು ಮಾಡು ರೀಲ್ಸ್ ಮಾಡೋಣ ಅಂದ್ಬಿಟ್ಟು ಹೊಳೆ ಹತ್ರ ಹೋಗ್ತಾ ಇದೀವಿ. ಹೊಳೆ ಬಂದಿದೆಯಂತೆ, ಹೊಳೆ ನೋಡ್ಕೊಂಡು ಹಂಗೆ ಒಂದು ರೀಲ್ಸ್ ಮಾಡ್ಕೊಬರೋಣ ಅಂತ. ಇವರು ನಮ್ಮ ವೀಡಿಯೋಗ್ರಾಫರು, ಅವರು ನನ್ನ ಪಾರ್ಟ್ನರು. ಸೊ ಒಂದು ರೀಲ್ಸ್ ಮಾಡೋಣ ಹಂಗೆ ಹೊಳೆನೂ ನೋಡೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ ನಡ್ಕೊಂಡು. ನಮ್ಮ ಮನೆಯಿಂದ 1 ಕಿಲೋಮೀಟ್ರ್ ಆಗುತ್ತೆ, ನಮ್ಮ ದೊಡ್ಡಮ್ಮ ಮನೆಯಿಂದ. ಹಾಂ ಹತ್ರ, ಇನ್ನೂ ಹತ್ರ ಅನಿಸುತ್ತೆ. ಹೋಗ್ತಾ ಇದ್ದೀವಿ, ನೋಡೋಣ ಲೊಕೇಶನ್ ಹೆಂಗಿದೆ ಅಂತ. ನಾನು 2 ವರ್ಷ 3 ವರ್ಷ ಆದಮೇಲೆ ಬಂದಿದ್ದೀನಿ, ಹೆಂಗಿದೆ ಅಂತ ಗೊತ್ತಿಲ್ಲ, ನೋಡಬೇಕು. ನಾವು ನನಗೆ ಅದೇ ಹೇಳಕ್ಕೆ ಬಂದು ಮಾಡಿಬಿಟ್ಟು, ನಾವು ಚಿಕ್ಕವರಾಗಿದ್ದಾಗ ಇಲ್ಲಿ ಮೀನು ಹಿಡಿಯೋಕೆ ಕರ್ಕೊಬೋದಿತ್ತು ನಮ್ಮ ಡಿಗಪ್ಪ ಮೀನ್ಸ್ ನಮ್ಮ ದೊಡ್ಡಪ್ಪ. ಇಲ್ಲಿಗೆ ಕರ್ಕೊಬರೋರು. ಇಲ್ಲಿ ಸೇತುವೆನೇ ಆಗ್ಬಿಟ್ಟಿದೆ ಇವಾಗ. ಆ್ಯಕ್ಚುಲಿ ಕೆಳಗಡೆ ನದಿನ ಹೊಳೆನ ರಶ್ಮಿದು ಹೊಳೆ ಹರಿತಿದೆ, ಮೇಲ್ಗಡೆ ಸೇತುವೆ ಇದೆ. ಸೊ ಸತ್ಯಗಾಲ ಅಂತ ತುಂಬ ಜನ ಕೇಳಿರ್ತೀರ, ಗಗನ್ ಚುಕ್ಕಿ ಬರೋ ಚುಕ್ಕಿಗೆ ಬಂದಿರೋರು ಗೊತ್ತಿರುತ್ತೆ ಸತ್ಯಗಾಲ ಅಂದರೆ. ಸೊ ಸತ್ಯಗಾಲದಿಂದ ಒಳಗಡೆ ಬಂದರೆ ಅಗ್ರಹಾರ ಅಂತ. ಹೆಂಗಿದೆ ಗೊತ್ತಾ ಲೊಕೇಶನ್ನು, ಸಕ್ಕತ್ತಾಗಿದೆ. ನಾವು ಚಿಕ್ಕವರಾಗಿದ್ದಾಗ ಎಕ್ಸಾಕ್ಟಾಗಿ ಇದೇ ಮರದ ಕೆಳಗಡೆನೆ ಮೀನು ಹಿಡಿಕ್ ಬರ್ತಿದ್ವಿ. ಕೆಳಗಡೆಯಿಂದ ಬರಬೇಕಾ? ಹೆಂಗಿದೆ ಕೆಳಗಡೆ, ಈಗ ನೀರು ಹರಿತಾ ಇದೆ, ಸೇತುವೆ ಮಾಡಿದ್ದಾರೆ ಪಕ್ಕದಲ್ಲಿ. ಆ ಕಡೆ ಈ ರೋಡ್ ಕ್ರಾಸ್ ಮಾಡೋದ್ರೆ ಎಡಕುರಿ ಅಂತ ಊರು ಬರುತ್ತೆ. ಯಾವುದೋ ಒಂದು ಶೂಟಿಂಗ್ ಕೂಡ ಆಗಿದೆ ಗಣೇಶ್ದು ಅಲ್ಲಿ. ಯಾವುದೋ ಅದು ಮದುವೆ ಮನೆ ಅಂತ, ಆ ಊರಲ್ಲೇ ಆಗಿರೋದು. ಪೂರ್ತಿ ಶೂಟಿಂಗ್ ಅದೇ ಊರಲ್ಲಿ ಆಗಿರೋದು. ಕರೆಕ್ಟ್. ಅದು ಎಡಕುರಿಯ ಬಂದು ಆ ಕಡೆನೂ ಹೊಳೆ ಈ ಕಡೆನೂ ಹೊಳೆ, ಮಧ್ಯದಲ್ಲಿ ಊರಿದೆ. ಪಾಪ ಅವ್ರಿಗೆ ನೀರು ಬಂದಾಗ ತುಂಬ ಕಷ್ಟ ಆಗುತ್ತೆ. ಎಷ್ಟೊಂದು ಮನೆಗಳು ಮುಳುಗೋಗುತ್ತಲ್ವ ಜಾಸ್ತಿ ನೀರು ಬಂದಾಗ, ಆ ಥರ. ಅವಾಗೆಲ್ಲ ಹೆಲಿಕಾಪ್ಟರಲ್ಲಿ ಊಟ ಸಪ್ಲೈ ಮಾಡೋರು ಅವಾಗ ಮುಳುಗೋಗಿದಾಗ. ಹೆಂಗಿದೆ, ಎಷ್ಟು ಬಂದಿದೆ? ಸೊ ಈಗ ರೀಲ್ಸ್ ಮಾಡಬೇಕು, ನೋಡೋಣ. ಎಲ್ಲಿಗೆ ಹೋಗಿದ್ದೆ ನಾವು? ಎಲ್ಲಿಗೆ ಹೋಗಿದ್ವಿ? ಫೋಟೋ ತೆಗಿತಾ ಇದ್ದೀನಿ ನಾನು, ವಿಡಿಯೋ ಮಾಡ್ತಾ ಇದ್ದೀನಿ. ಹಾಂ, ವಿಳ್ಯದೆಲೆ ಗಿಡ ಕಳ್ಕೊಂಡು ಬಿತ್ಕೊಂಡಾಗ ಹೆಂಗೆ ಕಟ್ತಾರೆ ಅಂತ. ಓ ಮೈ ಗಾಡ್, ಆದರನ ಏನಾರು ಹೊಡೀರಿ ಕಮೆಂಟ್ ಅದಕ್ಕೀಗ. ರೀಸು ಅಂದ್ರೆ ಅದ್ಯಾರೋ ಇನ್ನೊಬ್ರು ಹಂಗೆ ಅಂತಾರೆ ರೀಸು ಅಂತ. ತಾವೇನಂತೀರಾ? ನಾನು ಏನು ಅಂತ್ಯಾ? ಮಹೇಶ್. ಏನೋ ಮಾಡ್ತಿದ್ಯಾ? ಏನೋ ಹೋಗೋ ಬಾರು. ಸೊ ಸೈಟ್ ಹತ್ರ ಮಣ್ಣು ನೋಡಿದ್ರು, ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನನಗೆ ಹೆಲ್ತ್ ಅಪ್ಸೆಟ್ ಆಗ್ಬಿಟ್ಟಿದೆ, ಕಣ್ಣೆಲ್ಲ ಬ್ಲ್ಯಾಕ್ ಆಗಿಬಿಟ್ಟವೆ. ಸೊ ಮಣ್ಣು ಹೊಡೆದ್ಬಿಟ್ಟು ಹೋಗಿರೋರು ತಂದು ನಾನು ಎಳೆಯ ಕೇಳಿದೆ. ಸ್ವಲ್ಪ ಹೈಟ್ ಮಾಡಿಬಿಟ್ಟವ್ರು, ಆ ಕಡೆಯಿಂದ ಹೈಟ್ ಕಾಣುತ್ತೆ, ತೋರಿಸ್ತೀನಿ ನಿಮಗೆ. ಇಲ್ಲಿ ವಿಡಿಯೋಗೆ ಹಿಂಗೆ ಫ್ಲಾಟಾಗಿ ಕಾಣಿಸ್ತಿದೆ, ಬಟ್ ಇಲ್ಲಿ ಮಣ್ಣು ಸ್ವಲ್ಪ ಹೈಟ್ ಇದೆ ಮೇಲೆ. ಇನ್ನು ಸ್ವಲ್ಪ ಎಳಿಸ್ಬೇಕು, ಇಲ್ಲಿವರೆಗೂ ಎಳಿಸ್ಬೇಕು, ನೋಡಬೇಕು. ಹೊಸ ಚಿಕನ್ ರೆಸಿಪಿ ನಡೀತಿದೆ, ಹೆಂಗೆ ಅಂತ ತೋರಿಸ್ತೀನಿ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು, ತೋರಿಸ್ತೀನಿ. ಇದು ಆಲ್ರೆಡಿ ಚಿಕನ್ ಸಾಂಬಾರಲ್ಲಿ ಬೆಂದಿದೆ, ಅದರಿಂದ ಪೀಸು ಸಪ್ರೇಟ್ ಸಗ್ರಿಕೇಟ್ ಮಾಡ್ಕೊಂತವ್ರೆ. ಅದೇನು ಗಾಂಟಿಗೆ ಎಣ್ಣೆ ಹಾಕ್ಬಿಟ್ಟು ಕಾಯಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದಾರೆ, ಪೀಸ್ ಮಾಡ್ಕೊಂಡಿದ್ದಾರೆ ಕಾಯಿನ. ನೆಕ್ಸ್ಟ್ ಅದಕ್ಕೆ ಹಸಿಮೆಣಸಿಕಾಯಿ, ನೆಕ್ಸ್ಟ್ ಈರುಳ್ಳಿ. ಕಾಯೆಲ್ಲ ಒಂದು ಸ್ವಲ್ಪ ಬ್ರೌನ್ ಕಲರ್ ಆದಮೇಲೆ ಈರುಳ್ಳಿ. ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು 1.5 ಸ್ಪೂನು ಹಾಕ್ತಾ ಇದ್ದೀರಾ. ಈ ಚಿಕನ್ಗೆ ಹಾಕಿರ್ತೀವಲ್ವ ಆಲ್ರೆಡಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇದೆಲ್ಲ ಫ್ರೈ ಆದ್ಮೇಲೆ ಅದಕ್ಕೆ ಚಿಕನ್ ಹಾಕ್ಬೇಕು. ಸಾಂಬಾರಿಂದ ತೆಗ್ದಿರೋ ಸಪ್ರೇಟ್ ಚಿಕನ್ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, ಕರಿಬೇವು ಮಿಕ್ಸ್ಡ್ ಕರಿಬೇವು, ಅದೇ ಕೊತ್ತಂಬರಿ ಸೊಪ್ಪು ಜೊತೆಗೆ. ಎಲ್ಲಿ ನೋಡಿದ್ರಿ ರೆಸಿಪಿ? ಒಂದು ರೆಸಿಪಿನ ಏನು ನೋಡೋದಿದೆ.
ಇದಕ್ಕಿಂತ ಮಗನ ಆಯ್ತು ಕೋಳಿ ಮೊಟ್ಟೆ ಮೊಟ್ಟೆ ಕೋಳಿ ಮೊಟ್ಟೆ ಕೋಳಿ, ಸಾಕತ್ತಾಗಿರ್ತದೆ. ಸ್ವಲ್ಪ ಪೇಪರ್, ಪೆಪ್ಪರ್ ಪೌಡ್ರು, ಸ್ವಲ್ಪ ಗರಂ ಮಸಾಲೆ. ಗರಂ ಮಸಾಲ. ಆ ಕುಕಿಂಗ್ ಚಾನೆಲ್ ಓಪನ್ ಮಾಡ್ಬಿಡಿಯತೆಗೆ ಫಾಲೋವರ್ಸರ್ ಆಯ್ತಾರೆ ಅಲ್ಲ ಅಣ್ಣ? ಮಾಡಕ್ಕೆ ಬರಲ್ಲ ಸಾಕು ಸಾಕಂದ್ರಿ. ಒಂದು ಹಾಫ್ ಟೀ ಸ್ಪೂನ್ ಬಂದು ಪೆಪ್ಪರು, ಚಿಕನ್ ಮಸಾಲ ಸ್ವಲ್ಪ, ಒಂದು ಸ್ಪೂನ್ ಅಲ್ಲ ಹಾಫ್ ಸ್ಪೂನ್ ಚಿಕನ್ ಮಸಾಲ, ಗರಂ ಮಸಾಲ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕೀಗ. ಚಿಕನ್ ಏನು ಹೇಳ್ತೀವಿ ಸಾಕ. ನೀವು ಚಿಕನ್ ಯಾವ ಕ್ವಾಂಟಿಟಿ ತಗೊಂಡಿರ್ತೀರೋ ಆ ಕ್ವಾಂಟಿಟಿ ಮೇಲೆ ಎಲ್ಲ ಐಟಮ್ ಹಾಕೋಬೇಕು. ನಮಗೆ ಅದು ತಿಂದಿರ್ತೀರಿ. ಸ್ವಲ್ಪ ಸಾಂಬಾರು ಹಾಕಿ ಬೇಕು ಅಂದರೆ ಸಾಂಬಾರು ಹಾಕೊಳ್ಳೋದು ಅದಕ್ಕೆ ಸ್ವಲ್ಪ ಹೆಂಗೆ ಬೇಕು ಹಂಗೆ. ನೈಸ್, ಲುಕಿಂಗ್ ವೆರಿ ನೈಸ್. ನೀವು ಇದಕ್ಕೆ ಯಾವುದೇ ಥರ ವಾಟರ್ ಆ್ಯಡ್ ಮಾಡ್ಕೊಳ್ಳೋಂಗಿಲ್ಲ. ನಿಮ್ಗೆ ಏನಾದ್ರು ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ಚಿಕನ್ ಸಾಂಬಾರನ್ನ ಹಾಕೊಳ್ಳೋದು, ಸ್ವಲ್ಪ ಸಾಂಬಾರು ಹಾಕೊಳ್ಳೋದು. ಮತ್ತು ಮುತ್ತಲಕ್ಷ್ಮಿ ಅವರು ಮಾತಾಡ್ಬೋದನ್ನ ಕುಕ್ಕಿಂಗ್ ಹೆಲ್ಪ್ ಮಾಡ್ಕೊಡ್ತಾ ಇರೋರು ಮುತ್ತಲಕ್ಷ್ಮಿ, ವೀಡಿಯೋ ಮಾಡ್ತಾರೆ. ವಿಡಿಯೋ ಮಾಡ್ತಾ ಇರೋರು ಸಂಗೀತ, ಅಡುಗೆ ಮಾಡ್ತಾ ಇರೋರು ಚೋಳಯ್ಯ. ಮಾಡೋಣ ಬನ್ನಿ. ಇದು ರೆಡಿ ಆಗಿದೆ, ಇದು ಟೇಸ್ಟ್ ಮಾಡ್ಬೇಕಷ್ಟೆ. ನನಗೆ ಫಸ್ಟ್ ಟೇಸ್ಟ್ ಮಾಡಕ್ಕೆ ಕೊಟ್ಟಿದ್ದಾರೆ, ನಾನೇ ಟೇಸ್ಟ್ ಮಾಡ್ತೀನಿ. ಸಾಕಾಗಿದೆ. ಮಗನ ಜೊತೆ ಹೋಗಿಲ್ಲ ಆತ ಬಂದಲ್ಲ. ಏನು 10 ದಿನ ಕೊಟ್ಟಾನ ನೈನ್ತ್ಗಿಂತ ಕಮ್ಮಿ, ನೈನ್ತ್ಗಿಂತ ಕಮ್ಮಿ. ಅವಾಗ ಒಂದು ರೀಲ್ಸ್ ಬಡಿ ಬರ್ಲಾಕಿಲ್ಲ ಹೊಡಿತೀನಿ ನಿನಗೆ. ಹಂಗೆಲ್ಲ ಹೇಳ್ಬಿಟ್ರೆ ಬಿಟ್ಬಿಡ್ತೀವ. ಹಾಕ್ಬಿಡ್ಬೇಕು. ನಾನು ಊರಿಂದ ಬೆಂಗಳೂರಿಗೆ ಬರ್ತಾ ಇದೆ ಅಲ್ವಾ, ಸೊ ನನಗೆ ಈ ಸಲ ತುಪ್ಪ ಬೇಕಿತ್ತು. ತುಪ್ಪ ಖಾಲಿ ಆಗಿತ್ತು. ನಮ್ಮೂರಲ್ಲಿ ಬೆಣ್ಣೆ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಮ್ಮೂರಿಂದ ಒಂದು 7-8 ಕಿಲೋಮೀಟ್ರ್ ಆಗುತ್ತೆ, ಕಪ್ರೆಕೊಪ್ಪಲು ಅಂತ, ಅದು ಮದ್ದೂರು ತಾಲೂಕು ಬರುತ್ತೆ. ಸೊ ಹುಡ್ಕೊಂಡು ಹೋಗಿದ್ವಿ ಅಲ್ಲಿಗೆ ಬೆಣ್ಣೆನ. ಸೊ ಮನೆ ಹತ್ರ ಹೋಗ್ಬಿಟ್ಟು ಇಲ್ಲಿ ಬೆಣ್ಣೆ ಸಿಗುತ್ತಾ ಅಂತ ಕೇಳ್ಕೊಂಡು ಹೋದ್ವಿ. ಯಾವುದೋ ಒಂದು 4-5 ಮನೆ ಸಜೆಸ್ಟ್ ಮಾಡಿದ್ರು, 1-2 ಮನೇಲಿ ಸಿಕ್ಕಿಲ್ಲ. ಫೈನಲಾಗಿ ಲಾಸ್ಟಲ್ಲಿ 1-2 ಮನೇಲಿ ಸಿಕ್ತು, ಸ್ಟಾಕ್ ಇತ್ತು. ಬಟ್ ತುಂಬ ಚೆನ್ನಾಗಿದೆ ಬೆಣ್ಣೆ. ನಾನು ಟೇಸ್ಟ್ ಮಾಡಿದೆ, ತುಪ್ಪ ಕರಗಿಸಿದ್ದೀನಲ್ಲ, ತಿಂದೆ. ಬೆಣ್ಣೆ ಅವ್ರು ಎಷ್ಟು ಅಂದಾಜಲ್ಲಿ ಉಂಡೆ ಕಟ್ಟಿರ್ತಾರೆ ಅಂದರೆ, ಅಲ್ಲಿ ಕಲ್ಲು ಇಟ್ಟಿದ್ದಾರಲ್ಲ ಒಂದು ಸೈಡಿಗೆ ಬೆಣ್ಣೆ ಇಡ್ತಿದ್ದಾರೆ. ಆ ಕಲ್ಲು ಬಂದು ಒಂದು ಸೇರು ಲೆಕ್ಕ ಅಂತೆ. ಸೊ ಸೇರು ನಮಗೆ 170-180 ಚಾರ್ಜ್ ಮಾಡಿದ್ರು. ನಾನು 10 ಸೇರು ಬೆಣ್ಣೆ ತೊಗೊಂಡೆ. ತುಪ್ಪ ತುಂಬ ಚೆನ್ನಾಗಿದೆ, ಕ್ವಾಲಿಟಿ. ಕೆಲವೊಂದು ಕಡೆ ಬೆಣ್ಣೆಗೆ ಏನೋ ಮಿಕ್ಸ್ ಮಾಡ್ತಾರಂತೆ, ಮೈದಾನೋ ರವೆನೋ ಹಂಗೆಲ್ಲ ಮಿಕ್ಸ್ ಮಾಡ್ತಾರಂತೆ. ಬಟ್ ಇಲ್ಲಿ ಮಿಕ್ಸಿಂಗ್ ಮಾಡಿರಲಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಯಾರಾದರೂ ಮದ್ದೂರು ತಾಲೂಕಲ್ಲಿ ಇರೋರು, ಮಳವಳ್ಳಿ ತಾಲೂಕವ್ರು ಇದ್ದರೆ ಕಪ್ರೆಕೊಪ್ಪಲು ಕೇಳಿದ್ರೆ ಗೊತ್ತಾಗುತ್ತೆ, ಮಳವಳ್ಳಿ ಮದ್ದೂರು ಅವ್ರಿಗೆ. ತುಂಬ ಚೆನ್ನಾಗಿದೆ. ಸೊ ನಾನು ಬೆಣ್ಣೆ 10 ಸೇರು ತೊಗೊಂಡೆ. ನನಗೆ 5 ಸೇರು, ನನ್ನ ಸಿಸ್ಟರ್ಗೆ 5 ಸೇರು ಬೇಕಿತ್ತು. ಅಲ್ಲಿ ಹೋಗ್ಬಿಟ್ಟು ಬೆಣ್ಣೆ ತೊಗೊಂಬಂದೆ. ಫೈನಲಿ ನಮ್ಮ ಸೀಟ್ ಹತ್ರ ನಮ್ಮ ಚಂದ್ರಕ್ಕೆ ಮನೆ ರೆಡಿ ಆಗಿದೆ. ಸ್ವಲ್ಪ ಚಂದ್ರಕ್ಕೆ ತಂದಿಟ್ಟಿದ್ದೀವಿ, ಇನ್ನು ಸ್ವಲ್ಪ ತೊಗೊಂಡು ಹೋಗಿದ್ದಾರೆ. ತಂದಿಲ್ಗೆ ಹಾಕ್ಕೊಂಡ್ರೆ ಸೇಫ್ಟಿ. ಸೊ ಕಳೆದೋಗುತ್ತೆ, ಯಾರೋ ಎತ್ಕೊತಾರೆ ಅನ್ನೋದೇನೂ ಇಲ್ಲ. ಮುಂದೆಗಡೆ ಹಿಂದೆಗಡೆ 2 ಕಡೆ ಲಾಕ್ ಸಿಸ್ಟಮ್ ಮಾಡಿಸಿದ್ದೀನಿ. ಆರಾಮಾಗಿ ಚಂದ್ರಕ್ಕೆ ಇಟ್ಕೋಬೋದು. ನಮ್ಮ ಕಾರ್ ಬಂದರೆ ನಮ್ಮ ಕಾರ್ ಕೂಡ ಇಲ್ಲೇ ಪಾರ್ಕ್ ಮಾಡ್ಬೋದು. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬಾಯ್.